ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವರ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ತಮ್ನೇಲ್ ಮತ್ತು ವಿಡಿಯೋ ಸ್ಟಾರ್ಟಿಂಗ್ ನೋಡಿದಾಗಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ. ನನ್ನ ಚಿಕ್ಕ ಮಗನ ಸ್ಕೂಲಲ್ಲಿ ಲಾಸ್ಟ್ 1 ವೀಕ್ ಫುಲ್ಲು ಆ್ಯಕ್ಟಿವಿಟೀಸ್ ಇತ್ತು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ. ಅದ್ರ ಜೊತೆಗೆ ಮನೆಯಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿಕೊಂಡೆ ಎಲ್ಲನೂ ಪ್ರಿಪೇರ್ ಮಾಡಿ ಕೊಡ್ತಿದ್ದೆ ಸ್ಕೂಲ್ಗೆ. ಹಾಗೆ ಅದು ಏನೇನು ಮಾಡಿದ್ವಿ, ಯಾವ್ಯಾವ ಥರ ಮಾಡಿದ್ವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಡೇ 1 ಇದ್ದಿದ್ದು ಫುಡ್ ಫೆಸ್ಟ್ ಡೇ ಅಂತ ಹೇಳಿ. ಅದಕ್ಕೆ ಏನಂದರೆ ನಾವು ಮನೆಯಲ್ಲಿ ಮಕ್ಕಳಿಗೆ ಒಂದಷ್ಟು ಸ್ನ್ಯಾಕ್ಸ್ನ ಮಾಡಿ ಕೊಟ್ಟು ಕಳಿಸ್ಬೇಕು. ವಿತ್ ಅವ್ರಿಗೆ ಚೆಫ್ ಅಟೈರ್ ಹಾಕ್ಬಿಟ್ಟು ಕಳಿಸ್ಬೇಕು. ಅದು ಚೆಫ್ ಅಟೈರ್ ಎಲ್ಲ ಐಡಿಯಾ ಇರಲಿಲ್ಲ ನಮಗೆ. ಮುಂಚೆನೇ ಸ್ಕೂಲಲ್ಲಿ ಇನ್ಫಾರ್ಮ್ ಕೂಡ ಮಾಡಿರಲಿಲ್ಲ ಅದನ್ನು ಚೆಫ್ ಅಟೈರ್ ಮಾಡಬೇಕು ಅಂತ. ಸಡನ್ನಾಗಿ 2 ಡೇಸ್ ಹೇಳಿದ್ರಿಂದಾಗಿ ಮನೇಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಕ್ರಾಫ್ಟ್ ವೈಟ್ ಪೇಪರ್ನ ಯೂಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಆ ಪೇಪರ್ನ ಯೂಸ್ ಮಾಡಿಕೊಂಡು ಒಂದು ಬಾಡಿ ಮೆಷರ್ಮೆಂಟ್ ತೊಗೊಂಡ್ಬಿಟ್ಟು ನೆಕ್ ಹತ್ರ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ರೀತಿ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡೆ. ಅದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಫುಲ್ ಪ್ಲೇನ್ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಒಂದು ರೆಡ್ ಕಲರ್ ಗಿಫ್ಟ್ ವ್ರ್ಯಾಪಿಂಗ್ ಮಾಡೋದಕ್ಕೆಲ್ಲ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಆ ಎಡ್ಜಸ್ ಕಾರ್ನರ್ಸ್ಗೆಲ್ಲನೂ ಅದನ್ನು ಯೂಸ್ ಮಾಡಿಕೊಂಡು ಫುಲ್ ಕವರ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನಿದು ಲಾಸ್ಟ್ ಸಂಡೇನೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅವನಿಗೆ ಮಂಡೇ ಇರೋದ್ರಿಂದಾಗಿ ಎಲ್ಲೋ ಹೊರಗೆ ಹೋಗೋದಿತ್ತು, ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡೆ. ಮಕ್ಕಳು ಕೂಡ ರೆಡಿ ಆಗ್ತಾಯಿದ್ರು. ಅದೆಲ್ಲ ಆದಮೇಲೆ ಈ ಥರ ರೆಡಿ ಆಗಾದ್ಮೇಲೆ ಅವನಿಗೆ ಹಾಕಿ ಚೆಕ್ ಮಾಡ್ತಾ ಇದ್ದೆ. ನೆಕ್ಕು ಸ್ವಲ್ಪ ಲೆಂತ್ ಅಂತ ಅನ್ನಿಸ್ತು. ಅದನ್ನು ಹಾಕಿಬಿಟ್ಟು ಹಿಂದ್ಗಡೆ ರಬ್ಬರ್ ಹಾಕ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ತುಂಬಾ ನೆಕ್ ಹತ್ರ ಚಿಕ್ಕದಾಯಿತು ಅಂದರೆ ಹಾಕಲಿಕ್ಕೆ ತೆಗಿಲಿಕ್ಕೆ ಕಡಿಮೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೆಕ್ ಹತ್ರ ಜಾಸ್ತಿನೇ ಓಪನ್ ಬಿಟ್ಕೊಂಡಿದ್ದೆ. ಸ್ವಲ್ಪ ದೊಡ್ಡದಿತ್ತು ಅಂದರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು. ತುಂಬ ಚಿಕ್ಕದಾಗೋಯ್ತು ಅಂದರೆ ನೆಕ್ ಹತ್ರ ಹಾಕ್ಲಿಕ್ಕೂ ತಗಲಿಕ್ಕೂ ತುಂಬ ಹಿಂಸೆ ಆಗುತ್ತೆ. ಯಾಕಂದರೆ ಪೇಪರಿಂದ ಮಾಡಿರೋದ್ರಿಂದ ಪೇಪರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅವನು ಅದು ಅಟೈರ್ನೆಲ್ಲ ಹಾಕುವಾಗ್ಲೇ ಐ ಆಮ್ ಆಶ್ರಿತ್ ರಾಜ್, ಐ ಆಮ್ ಮಾನ್ಸ್ಟರ್ ಚೆಫ್ ಅಂತ ಹೇಳ್ತಿದ್ದ. ಮಗನೇ ಅದು ಮಾನ್ಸ್ಟರ್ ಚೆಫ್ ಅಲ್ಲ, ಅದು ಮಾಸ್ಟರ್ ಚೆಫ್ ಅಂತ ಹೇಳ್ಕೊಡ್ತಾ ಇದ್ದೆ. ಅವನಿಗೆ ಹೇಳೋಕ್ಕೂ ಬರ್ತಾ ಇಲ್ಲ ಅದು ಮಾಸ್ಟರ್ ಚೆಫ್ ಅಂತ. ಮಾನ್ಸ್ಟರ್ ಚೆಫ್ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಸ್ವಲ್ಪ ಹೊರಗೆ ಹೋಗೋದೆಲ್ಲ ಇದ್ದಿದ್ದರಿಂದ ಎಲ್ಲ ಹೊರಗೆ ಹೋಗಿ ಬಂದಿದ್ದಾದಮೇಲೆ ಮತ್ತೆ ಸಂಜೆ ಮತ್ತೆ ಬಂದಮೇಲೆ ಎಲ್ಲನೂ ಕೆಲಸ ಮತ್ತೆ ಅದನ್ನು ಶುರು ಮಾಡಿಕೊಂಡೆ. ಅದು ಚೆಫ್ ಅಟೈರಲ್ಲಿ ಏಪ್ರಾನಲ್ಲಿ ಮಧ್ಯ ಪಾಕೆಟ್ ಇದ್ದರೆ ಚಂದ ಅಂತ ಅನ್ನಿಸ್ತು. ಹಾಗಾಗಿ ಅದಕ್ಕೆ ಒಂದು ರೆಡ್ ಪೇಪರ್ನ ಪೇಸ್ಟ್ ಮಾಡಿದೆ ಪಾಕೆಟ್ ಥರ. ಅದಾದಮೇಲೆ ಅದಕ್ಕೆ ಒಂದು ಸ್ಪೂನು, ಒಂದು ಸ್ಪ್ಯಾಚುಲ ಎಲ್ಲನೂ ಹಾಕಿದ್ರೆ ಡ್ರಾ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಫಸ್ಟು ಪೇಪರ್ನಲ್ಲೇ ಆ ಶೇಪ್ಸ್ನ ಕಟ್ ಮಾಡಿ ಅದು ಪಾಕೆಟಲ್ಲಿ ಇಟ್ಟಿದ್ದ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದಕ್ಕಿಂತನೂ ಈ ಥರ ಡ್ರಾ ಮಾಡಿಬಿಟ್ಟು ಅದನ್ನು ಬ್ಲ್ಯಾಕಲ್ಲಿ ಹೈಲೈಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ಅದನ್ನು ಹಿಂದ್ಗಡೆ ಏಪ್ರಾನ್ನ ಕಟ್ಟಲಿಕ್ಕೆ ಕೂಡ ಒಂದು ಟ್ಯಾಗ್ನ ರೆಡಿ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಮಂಡೆಯಿಂದ ನನ್ನ ಚಿಕ್ಕ ಮಗನಿಗೆ ಆ್ಯಕ್ಟಿವಿಟೀಸ್ ಶುರುವಾಗ್ತಿತ್ತು. ಹಾಗೆ ದೊಡ್ಡ ಮಗನಿಗೆ ಎಕ್ಸಾಮ್ಸ್ ಕೂಡ ಶುರುವಾಗ್ತಿತ್ತು. ಹಾಗಾಗಿ ದೊಡ್ಡ ಮಗನಿಗೆ ಓದ್ಸೋಕ್ಕೂ ಬೇಕಾಗಿತ್ತು ಟೈಮು. ಹಾಗೆ ಇವನಿಗೆ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ಬೇಕಾಗಿತ್ತು. ಇನ್ನು ನಾವು ಇವ್ರಿಗೆ ಆ್ಯಕ್ಟಿವಿಟೀಸ್ ಇದ್ದಾಗ ಮಾಡಿ ಕಳಿಸ್ಲಿಲ್ಲ ಅಂದರೆ ಮಕ್ಕಳಿಗೆ ಎಲ್ಲ ಮಕ್ಕಳು ಮಾಡ್ಕೊಬಂದಾಗ ನೋಡಿ ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳಿ ಏನಾದ್ರು ಒಂದು ಮಕ್ಳಿಗೆ ಮಾಡಿಕೊಡ್ಬೇಕು ಯೂನಿಕ್ಕಾಗಿ ಅಂತ ಒಂದು ಮಾಡ್ತಾ ಇದ್ದೆ. ಹಾಗೆ ದೊಡ್ಡ ಮಗನಿಗೂ ಕೂಡ ಎಲ್ಲ ಓದಿಸಿ ರೆಡಿ ಮಾಡ್ಕೋತಿದ್ದೆ. ಸ್ಪ್ಯಾಚುಲ ಮತ್ತು ಸ್ಪೂನ್ಗಳನ್ನೆಲ್ಲ ಡ್ರಾ ಮಾಡಿ ಅದಕ್ಕೆ ಬ್ಲ್ಯಾಕಲ್ಲಿ ಹೈಲೈಟ್ ಮಾಡಿದ್ಮೇಲಂತೂ ಆ ಏಪ್ರಾನ್ ಲುಕ್ಕೇ ಫುಲ್ ಚೇಂಜ್ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ. ಹಾಗೆ ಅಲ್ಲಿ ಮೇಲೆ ಮಾಸ್ಟರ್ ಚೆಫ್ ಅಂತ ಎಮ್ಮಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಎಮ್ಮು ಗ್ರೀನ್ ಕಲರಲ್ಲಿ ಮಾಡಿದ್ದೀನಿ. ಹಾಗಿದ್ರೆ ವೆಜ್ ಅಂತ ಹೇಳಿ, ಅದು ರೆಡ್ ಇದ್ದರೆ ನಾನ್ ವೆಜ್ ಅಂತ ಹೇಳಿ. ಇದಂತೂ ಫುಲ್ ಈಗ ತುಂಬಾ ಚೆನ್ನಾಗಿದೆ. ಆ ಪಾಕೆಟ್ ಇರೋ ಜಾಗದಲ್ಲಿ ಅವನ ನೇಮ್ನ ಕೂಡ ಬರೆದಿದ್ದೀನಿ. ಏಪ್ರಾನ್ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೊಂದು ಕ್ಯಾಪ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಕ್ಯಾಪ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ವೈಟ್ ಡ್ರಾಯಿಂಗ್ ಪೇಪರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅವ್ನ ಹೆಡ್ ಮೆಷರ್ಮೆಂಟ್ ಎಷ್ಟು ಹೈಟ್ ಬೇಕು ಅಂತೆಲ್ಲ ನೋಡಿಕೊಂಡು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಒಂದು 2 to 2.5 ಸೆಂಟಿಮೀಟರ್ ಅಷ್ಟು ಗ್ಯಾಪ್ನಲ್ಲಿ ಒಂದೊಂದು ಲೈನ್ನ ವರ್ಟಿಕಲ್ ಆಗಿ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ ಒಂದೊಂದಾಗೇ. ಅದಾದಮೇಲೆ ಆ ವರ್ಟಿಕಲ್ ಲೈನ್ಸ್ನ ಕಟ್ ಮಾಡ್ಕೊಳ್ಳೋದ್ರ ಕೆಳಗಡೆ ಒಂದು 3 to 4 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಫುಲ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಪೇಸ್ಟ್ ಎಲ್ಲ ಆಗಿದ್ದಾದ್ಮೇಲೆ ಅದು ವರ್ಟಿಕಲ್ ಲೈನ್ಸ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕ್ಲೀನಾಗಿ ಲೇಯರ್ ಥರ ಬರೋ ಥರ ಕಟ್ ಮಾಡ್ಕೊಳ್ಬೇಕು. ಅದು ಫೋಲ್ಡಿಂಗ್ ಮಾಡಾದ್ಮೇಲೆ ಎಷ್ಟು ಅಳತೆಗೆ ಅವನ ತಲೆಗೆ ಕ್ಲೀನಾಗಿ ಹೇಗೆ ಕೂರುತ್ತೆ ಅಂಥೇಳಿ ಅವನನ್ನು ಕೂರಿಸ್ಕೊಂಡು ಚೆಕ್ ಮಾಡಿ ಗಮ್ ಹಾಕ್ಕೊಳ್ತಾ ಇದ್ದೆ ನಾನಂತೂ. ಏಕೆಂದರೆ ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಆಯ್ತಂದರೆ ಒಂದು ಫುಲ್ ತಲೆ ಒಳಗೇ ಹೋಗಿ ಕೂತ್ಬಿಡುತ್ತೆ ಅದು. ಹಾಗಾಗಿ ಆ ಥರ ಫುಲ್ ತಲೆ ಒಳಗೆ ಹೋಗಿ ಕೂತ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದು ಬರೀ ಮೇಲೆ ಹೆಡ್ಡಲ್ಲಿ ಫಿಕ್ಸ್ ಆಗಬೇಕು, ಅಷ್ಟಿದ್ರೆ ಚಂದ.
ಆ ಕ್ಯಾಪ್ ಕೂಡ ರೆಡಿ ಆಗಿದ್ದಾದಮೇಲೆ ಅದಕ್ಕೂ ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ, ಅಂದರೆ ಏಪ್ರಾನ್ಗೂ ಕೂಡ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಅದೊಂದು ರೆಡ್ ಟೇಪ್ನ ಯೂಸ್ ಮಾಡಿದ್ನಲ್ಲ, ಆ ಟೇಪ್ನ ಯೂಸ್ ಮಾಡಿಕೊಂಡು ಒಂದು ಬಾರ್ಡರ್ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಕಾಂಟ್ರಾಸ್ಟ್ ಇದ್ದರೆ. ಏಪ್ರಾನ್ ಮತ್ತು ಫುಲ್ ಕ್ಯಾಪ್ ಎಲ್ಲ ಕ್ಲೀನಾಗಿ ನೀಟಾಗಿ ತುಂಬಾ ಚೆನ್ನಾಗಿ ರೆಡಿ ಆಯಿತು. ಹಾಗೆ ಅದಾದಮೇಲೆ ಒಂದು ಸತಿ ಅವನಿಗೆ ಟ್ರಯಲ್ ನೋಡೋಣ ಅಂತ ಹೇಳಿ ಹಾಕಿ ನೋಡ್ತಾ ಇದ್ದೆ. ಅದಕ್ಕೆ ನನ್ನ ದೊಡ್ಡ ಮಗನೂ ಕೂಡ ನನಗೂ ಹಾಕು ಅಂತ ಹೇಳ್ತಾ ಇದ್ದ. ನೆಕ್ಕಿಗೆ ಈ ರೀತಿ ಒಂದು ಲಾಸ್ಟಿಗೆ ಒಂದು ಟೈ ಮಾಡ್ಕೊಳ್ಳೋದ್ರಿಂದ, ಇಲ್ಲಾಂದರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದ್ರಿಂದ ಫಿಟ್ಟಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಅವನಿಗೆಲ್ಲ ಹಾಕಿದ್ದಾದ್ಮೇಲೆ ಅದನ್ನು ದೊಡ್ಡ ಮಗನಿಗೂ ಕೂಡ ಹಾಕಿ ತೋರಿಸಿದ್ವಿ. ಫಸ್ಟು ಇವನು ಚಿಕ್ಕ ಮಗ, ಇದು ನನಗೆ ಮಾಡಿರೋದು ನಾನು ಅವನಿಗೆ ಕೊಡಲ್ಲ ಅಂತಿದ್ದ. ಅಣ್ಣ ಅಲ್ವಾ ಮಗನೇ, ಹಂಗೆಲ್ಲ ಮಾಡಬಾರ್ದು, ಕೊಡಬೇಕು, ಶೇರ್ ಮಾಡಬೇಕು ಅಂತ ಹೇಳಿದ್ವಿ. ಇಬ್ರು ಮಕ್ಕಳು ಕೂಡ ಅದನ್ನೆಲ್ಲ ಹಾಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ಗೆ ಪೋಸ್ ಕೂಡ ಕೊಟ್ಟಿದ್ದಾಯಿತು. ನಾನು ತೋರಿಸಿರೋ ಅಂತಹ ಈ ಚೆಫ್ ಅಟೈರ್ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ಹಾಗೇನೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೇಗಾಗಿದೆ ಚೆಫ್ ಅಟೈರ್ ಅಂತ ಕಮೆಂಟ್ ಕೂಡ ಮಾಡಿ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ. ಮಕ್ಕಳಂತೂ ಚೆಫ್ ಅಟೈರ್ ಹಾಕೋಬಿಟ್ಟು ನಾವೇ ಚೆಫ್ ಆಗಿದ್ದೀವಿ ಅನ್ನೋ ಥರ ಫಿಶ್ನೆಲ್ಲ ಕಟ್ ಮಾಡೋದಂತೆ, ತಗೊಳ್ಳಿ ನೀವು ಟೇಸ್ಟ್ ನೋಡೋದಂತೆ ಅಂತೇಳಿ ಆಟ ಕೂಡ ಆಡ್ತಾ ಇದ್ರು. ಹಾಗೆಯೇ ನಾಳೆ ಸ್ಕೂಲಿಗೆ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ಅಂತ ಒಂದಷ್ಟು ರೆಸಿಪಿನೂ ಕೂಡ ಮಾಡಿದ್ದೆ. ಅದನ್ನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಓವರ್ ನೈಟ್ ಸೋಕ್ ಮಾಡಿರೋ ಅಂಥ ಕಡಲೆಕಾಳನ್ನು ಒಂದು 2 ವಿಷಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಟೈಪ್ಸ್ ಆಫ್ ಸ್ನ್ಯಾಕ್ಸ್ನ ಮಾಡಿಕೊಡ್ತಾ ಇದ್ದೀನಿ. ಒಂದು ಸ್ಯಾಲಡ್, ಇನ್ನೊಂದು ಸ್ವೀಟ್ ಮಾಡಿಕೊಡ್ತಾ ಇದ್ದೀನಿ. ಸ್ಯಾಲಡ್ಡಿಗೆ ಬ್ಲ್ಯಾಕ್ ಚನ್ನ ಅಂದರೆ ಕಡಲೆಕಾಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವೀಟಿಗೆ ಬ್ರೆಡ್ನ ಯೂಸ್ ಮಾಡಿಕೊಂಡು ಶಾಹಿ ತುಕ್ಕಡನ ಮಾಡ್ತಾ ಇದ್ದೀನಿ. ಸ್ಯಾಲಡ್ಡಿಗೆ ನಾನು ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ಸ್ಟೀಮಿಗೆ ಇಟ್ಕೊಂಡು ಅದಕ್ಕೆ ಬೇಕಾಗಿರೋಂತಹ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕಟ್ ಮಾಡ್ಕೊಂಡಿರೋದನ್ನ ಕೂಡ ಸ್ಟೀಮಿಗೆ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ನಾವೆಷ್ಟು ವೆರೈಟಿಯಾಗಿ ಮಾಡ್ತೀವೋ ಅವರು ಅಷ್ಟೇ ವೆರೈಟಿಯಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವೆಷ್ಟು ವೆರೈಟಿ ಮಾಡ್ತೀವೋ ಅವರು ಮೈಂಡ್ ಅಷ್ಟೇ ವೆರೈಟಿಯಾಗಿ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಶಾಹಿ ತುಕ್ಕಡ ಸ್ವೀಟಿಗೆ ಒಂದು 1/2 ಲೀಟರ್ ಮಿಲ್ಕ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಕಾದಿದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಿದ್ದಾದಮೇಲೆ ಒಂದು ಬೌಲ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಿಸ್ತಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಕಸ್ಟರ್ಡ್ ಪೌಡರ್ ಹಾಕಿರ್ತೀವಲ್ಲ, ಆ ಬೌಲಿಗೆ ಚೆನ್ನಾಗಿ ಕಾದಿರೋ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಲಂಪ್ಸ್ ಏನು ಇರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲಂಪ್ಸ್ ಇತ್ತಂತ ಹೇಳಿದ್ರೆ ಆ ಹಾಲು ಫುಲ್ಲೂ ಒಂಥರ ಲಂಪ್ ಥರನೇ ಅನ್ನಿಸ್ತಾ ಇರತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಕಸ್ಟರ್ಡ್ ಪೌಡರ್ಗೆ ಬಿಸಿ ಹಾಲನ್ನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತಣ್ಣ ಹಾಲು ಹಾಕಿದ್ರೆ ಅಷ್ಟು ಚೆನ್ನಾಗಿ ಲಂಪ್ಸ್ ಇಲ್ಲದೆ ಇರೋ ರೀತಿ ಆಗೋದಿಲ್ಲ. ಅದನ್ನೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಾಗಿದ್ದಾದ್ಮೇಲೆ ಹಾಲನ್ನು ಕೂಲ್ ಆಗ್ಲಿಕ್ಕೆ ಬಿಟ್ಬಿಡಬೇಕು. ಈ ಕಡೆ ನಾನು ವಿಷಲ್ ಹಾಕೊಂಡಿರೋ ಕಡಲೆಕಾಳಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬೇಯಿಸ್ಕೊಂಡಿರೋ ಕಡಲೆಕಾಳು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಹಾಗೆ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ಸ್ಕೂಲಿಗೆ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದ್ರಿಂದ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡೋದಿಲ್ಲ ನಾನು, ಅದಕ್ಕೋಸ್ಕರ. ಹಾಗೆ ಸ್ವೀಟ್ ಶಾಹಿ ತುಕ್ಕಡಾಗೆ ಬ್ರೆಡ್ನ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಒಂದು ತವ ಮೇಲೆ ಸ್ವಲ್ಪನೇ ತುಪ್ಪನ ಆ್ಯಡ್ ಮಾಡಿಕೊಂಡು ಬ್ರೆಡ್ನ ಹಾಕಿ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಬೇಕು. ಬೇಕು ಅಂತ ಹೇಳಿದ್ರೆ ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ನಾನು ಡೀಪ್ ಫ್ರೈ ಬೇಡ ಅಂತ ಹೇಳಿ ಸ್ವಲ್ಪನೇ ಗೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಿ ಸ್ವಲ್ಪ ಬ್ರೌನ್ ಆಗೋ ತನಕನೂ ಟೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಟೋಸ್ಟ್ ಮಾಡಿಟ್ಕೊಂಡಿರೋ ಅಂತಹ ಎಲ್ಲ ಬ್ರೆಡ್ಡನ್ನು ನಾನು ಸ್ಕೂಲಿಗೆ ಡೈರೆಕ್ಟ್ ಕೊಟ್ಟು ಕಳಿಸ್ತಾ ಇರೋದ್ರಿಂದ ಅದಕ್ಕೆ ಬಾಕ್ಸಲ್ಲೇ ಅರೇಂಜ್ ಮಾಡಿಬಿಡೋಣ ಅಂಥೇಳಿ ಒಂದು ಬಾಕ್ಸಲ್ಲಿ ಕ್ಲೀನಾಗಿ ಎಲ್ಲ ಬ್ರೆಡ್ ಟೋಸ್ಟ್ ಆಗಿರೋದನ್ನು ಅರೇಂಜ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಗಾರ್ನಿಷಿಗೆ ಹಾಕ್ಕೊಳ್ಳಿಕ್ಕೆ ಅಂತ. ಅದಾದಮೇಲೆ ಕೂಲ್ ಆಗಿರೋ ಅಂತಹ ಮಿಲ್ಕ್ನ ಅದಕ್ಕೆ ಫುಲ್ಲು ಬ್ರೆಡ್ ಟೋಸ್ಟ್ ಆಗಿರೋದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ 1 ಲೇಯರ್ ಬ್ರೆಡ್ ಹಾಕಿ ಈ ಮಿಲ್ಕ್ನ ಆ್ಯಡ್ ಮಾಡಿ ಮತ್ತೊಂದು ಲೇಯರ್ ಬ್ರೆಡ್ ಹಾಕಿ ಮತ್ತೆ ಮೇಲೆ ಮಿಲ್ಕ್ ಹಾಕ್ಕೊಳ್ಬೇಕಾಗಿತ್ತು. ಅವಾಗ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ನನಗೆ ಟೈಮ್ ಬೇರೆ ಆಗಿದ್ದರಿಂದ ಮೇಲೆ ಡೈರೆಕ್ಟ್ ಹಾಕ್ಬಿಟ್ಟೆ. ಬಟ್ ಟೇಸ್ಟ್ ಚೆನ್ನಾಗೇ ಇತ್ತು. ಬಟ್ ಕೆಳಗಿರೋ ಅಂತಹ ಬ್ರೆಡ್ಗಳಿಗೆ ಅಷ್ಟಾಗಿ ಮಿಲ್ಕು ಹೀರ್ಕೊಂಡಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸ್ಕೂಲಲ್ಲಿ LKG ಮಕ್ಳುಗಳಿಗೆ ಸ್ವಲ್ಪ ಮಿಕ್ಸಿಂಗ್ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಚೆನ್ನಾಗಿರುತ್ತೆ, ರೆಡಿ ಟು ಸರ್ವ್ ಥರ ಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಕಾರ್ನ್, ಕ್ಯಾರೆಟ್, ಸ್ಟೀಮ್ ಮಾಡಿರೋದು, ಟೊಮೆಟೊ ಎಲ್ಲನೂ ಅವನಿಗೆ ಸಪ್ರೇಟಾಗಿ ಬಾಕ್ಸ್ಗೆ
ಅವನಿಗೆ ರೆಡಿ ಮಾಡಿಕೊಟ್ಟಿದ್ದೆ. ಹಾಗಾಗಿ ಅವ್ನಿಗೆ ಅಲ್ಲಿ ಡೈರೆಕ್ಟಾಗಿ ಮಿಕ್ಸ್ ಮಾಡು ಅಂತಂದರೆ ಬರಲ್ಲ ಅಂತ ಹೇಳಿ ಅವನಿಗೆ ಮನೇಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ನಾನು ಮನೆಯಲ್ಲೇ ಇಟ್ಕೊಂಡಿರೋ ಅಂಥ ಸ್ವಲ್ಪ ಕಡಲೆಕಾಳಿಗೆ ಎಲ್ಲನೂ ಅವನ ಕೈಲೇ ಮಿಕ್ಸ್ ಮಾಡಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಅವನು ನೀಟಾಗೇ ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಾ ಇದ್ದ. ಅದಾದಮೇಲೆ ಅವನಿಗೆ ಎಲ್ಲನೂ ಕ್ಲೀನಾಗಿ ಎಲ್ಲ ಒಂದೊಂದಾಗೇ ಆ್ಯಡ್ ಮಾಡ್ದೆ. ಬಟ್ ಅವನಿಗೆ ಮಿಕ್ಸಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಷ್ಟಾಗಿ. ಯಾವತ್ತೂ ಸ್ಪೂನ್ ಇಟ್ಕೊಂಡು ಮಿಕ್ಸ್ ಮಾಡಿರಲಿಲ್ಲ ಪಾಪ ಚಿಕ್ಕವನಲ್ವಾ. ಹಾಗಾಗಿ ಇವತ್ತು ಅದು ಮಿಕ್ಸ್ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದ. ಹಾಗಾಗಿ ಅವ್ರು ಮಿಸ್ಸಿಗೂ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಿದ್ದೆ, ಮಿಕ್ಸಿಂಗ್ ಮಾಡ್ಲಿಕ್ಕೆ ಬರಲ್ಲ ಅವನಿಗೆ, ಸ್ವಲ್ಪ ಆ ಥರ ಏನಾರು ಹಿಂಸೆ ಪಟ್ಟ ಅಂದರೆ ಒಂಚೂರು ಹೆಲ್ಪ್ ಮಾಡಿ ಅಂತ ಹೇಳಿ. ಅದಾದಮೇಲೆ ನೋಡಿ ಮಿಕ್ಸಿಂಗ್ ಮಾಡೋಕ್ಕೆ ಬರ್ತಾಯಿಲ್ಲ, ಎತ್ತುತ್ತಾ ಇದ್ದಾನೆ ಕೈನ ಅವನು ಎಲ್ಲಿ ಚೆಲ್ಲೋ ಥರ. ಅದಾದಮೇಲೆ ನಾನೆಲ್ಲ ಹೇಳ್ಕೊಟ್ಟಿದ್ದೆ, ಚೆನ್ನಾಗೆ ಮಾಡಿದ್ದ. ಸರ್ವ್ ಮಾಡಿ ಕೊಡೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿದೆ. ಅದನ್ನು ಮಾತ್ರ ತುಂಬಾ ಚೆನ್ನಾಗಿ ನನಗೆ ಸರ್ವ್ ಮಾಡಿಬಿಟ್ಟು ಕೊಟ್ಟ. ಸ್ಯಾಲಡ್ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಸ್ವೀಟೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಅವನಿಗಂತೂ ಫುಲ್ಲು ಖುಷಿನೂ ಆಗೋಗಿತ್ತು, ಅವನೇ ಹಾಕ್ಕೊಡೋದು ಆ ಥರ ಎಲ್ಲ. ಸ್ಕೂಲಲ್ಲೂ ಕೂಡ ಅದೇ ಥರ ಚೆನ್ನಾಗಿ ಅವನು ಸರ್ವ್ ಕೂಡ ಮಾಡಿದ್ದ. ವೀಡಿಯೋಸ್ನು ಕೂಡ ಮ್ಯಾಮ್ ಎಲ್ಲ ಸೆಂಡ್ ಮಾಡಿದ್ರು. ಫುಲ್ ಇದೆಲ್ಲ ಹೊಸದಾಗಿರೋದ್ರಿಂದ ಫುಲ್ ನಗಾಡ್ತಾ ಇದ್ದ. ಅವನಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದ. ನನ್ನ ಮಗನೇ ಇದೇ ಥರ ಮಾಡಬೇಕು ಚೆನ್ನಾಗಿ ಅಂತ ಹೇಳಿ ಡನ್ನೆಲ್ಲ ಮಾಡ್ದ. ಇದೊಂದು ನನ್ನ ಹಸ್ಬೆಂಡು ಲಾಸ್ಟಿಗೆ ಡ್ಯೂಟಿಗೆ ಹೋಗುವಾಗ ಒಂದು 5 ಮಿನಿಟ್ಸ್ ಅನ್ನಂಗೆ ಒಂದು ಮೆನು ಕಾರ್ಡ್ ಕೂಡ ಮಾಡಿಬಿಡು, ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಅಂತೇಳಿ ಮೆನು ಕಾರ್ಡ್ನ ಕೂಡ ರೆಡಿ ಮಾಡಿದೆ. ಇದಂತೂ ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಡೇ 2ಗೆ ಬಂತಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಹೇಳಿ ಅರೇಂಜ್ ಮಾಡಿದ್ರು. ಅದಕ್ಕೆ ಗಂಡು ಮಕ್ಕಳು ತಾತನ ಥರ, ಹೆಣ್ಮಕ್ಳು ಅಜ್ಜಿ ಥರ ಬರಬೇಕಂತ ಹೇಳಿದರು. ನಾನು ಅದಕ್ಕೆ ಎಲ್ಲ ಪಂಚೆ ಶರ್ಟು ಆ ಥರ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಫಾರ್ಮಲ್ಸ್ ಪ್ಯಾಂಟ್ ಹಾಕಿ ಸ್ವಲ್ಪ ಹೊಟ್ಟೆ ಉಬ್ಬಿರೋ ಥರ, ಅಂದರೆ ಏಜ್ ಆಗಿರೋರು ಸ್ವಲ್ಪ ಹೊಟ್ಟೆ ಎಲ್ಲ ಇರುತ್ತಲ್ಲ ಆ ಥರ ಮಾಡೋಣ ಅಂತ ಹೇಳಿ ಹೊಟ್ಟೆಗೆ ಒಂದು ಸ್ವಲ್ಪ ಟವೆಲ್ಲು ಹಾಗೆ ವೇಲಲ್ಲಿ ಸುತ್ತಬಿಟ್ಟು ಅದು ಕ್ಲೀನಾಗಿ ಸ್ಟಿಫಾಗಿ ಕೂರಲಿ ಅಂತ ಅದ್ರ ಮೇಲೆ ಬನೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಅವನಿಗೆ ಜಾರ್ದಂಗೆ ಅನಿಸಲ್ಲ ಅಂತ ಹೇಳಿ. ಅದಾದಮೇಲೆ ಅದ್ರ ಮೇಲೆ ಒಂದು ಸ್ಲೀವ್ಲೆಸ್ ಸ್ವೆಟರ್ ಇತ್ತು ನನ್ನ ಮಗನದು, ದೊಡ್ಡ ಮಗನ ಸ್ಕೂಲ್ದು. ಹಾಗಾಗಿ ಅದ್ರ ಮೇಲೆ ವೈಟ್ ಮೇಲೆ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬ್ಲೂ ಕಲರ್ ಸ್ಲೀವ್ಲೆಸ್ ಸ್ವೆಟರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ, ಮುದ್ಕಂತರ ತಾತ ತಾತ ಅಂತ. ಅದಕ್ಕೆ ಒಂದು ಕೋಲ್ ಹೆಂಗೆ ಅರೇಂಜ್ ಮಾಡೋದಂತಲೇ ಗೊತ್ತಾಗಲಿಲ್ಲ. ಆಗ ಒಂದು ಹ್ಯಾಂಗರ್ ಇರುತ್ತಲ್ಲ ವಾರ್ಡ್ರೋಬಲ್ಲಿ, ಅದನ್ನು ಹೇಗೋ ಒಂದು ಇರಲಿ ಅಂತ ಹೇಳಿ ಕೊಟ್ವಿ. ಅದಕ್ಕೆ ಒಂದು ಸ್ವಲ್ಪ ಮೇಕಪ್ಪು ಅಂದರೆ ಗಡ್ಡ ಎಲ್ಲ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಫಸ್ಟು ತಿಂಡಿ ತಿನ್ಸ್ಕೊಂಡು ಬಿಡೋಣ, ಅದಾದಮೇಲೆ ಮೀಸೆ ಗಡ್ಡ ಎಲ್ಲ ಬರೆದ್ರೆ ಅವನಿಗೇನು ಅಷ್ಟು ಇದಾಗಲ್ಲ ಅಂಥೇಳಿ ಫಸ್ಟ್ ತಿಂಡಿ ಎಲ್ಲ ತಿನ್ಸ್ಕೊಂಡ್ಬಿಟ್ಟೆ. ನನ್ನ ದೊಡ್ಡ ಮಗನಿಗೆ ಹೇಳ್ದಂಗೆ ಅವ್ನಿಗೆ ಎಕ್ಸಾಮ್ಸ್ ಎಲ್ಲ ನಡೀತಿತ್ತು. ನನಗೆ ಈ ಕಡೆನೂ ಬಿಡೋಕ್ಕಾಗಲ್ಲ ಆ ಕಡೆನೂ ಬಿಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿತ್ತು ಆ ವೀಕ್ ಫುಲ್ಲು. ಅದಾದಮೇಲೆ ಕೂದಲಿಗೆ ಫುಲ್ ವೈಟ್ ಹೇರ್ಸ್ ಥರ ಕಾಣಲಿ ಅಂತೇಳಿ ಫುಲ್ ಪೌಡರ್ ಹಾಕ್ಕೊಂಡೆ. ಮೀಸೆ ಮತ್ತು ಗಡ್ಡನ ನಾನು ನಾರ್ಮಲಾಗಿ ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ಫ್ರೆಂಚ್ ಗಡ್ಡನ ಮಾಡ್ಕೊಳ್ತಾ ಇದ್ದೀನಿ, ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾರ್ಮಲ್ ಅಕ್ರಲಿಕ್ ಪೇಂಟಲ್ಲಿ ಐಬ್ರೋ ಬ್ರಷಸ್ ಬರುತ್ತಲ್ಲ ನಮ್ಮದು, ಅದರಲ್ಲಿ ಕ್ಲೀನಾಗಿ ಫ್ರೆಂಚ್ ಗಡ್ಡ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಐಬ್ರೋಸ್ಗೂ ಕೂಡ ಹೈಲೈಟ್ ಮಾಡ್ತಾ ಇದ್ದೆ ವೈಟನ್ನು. ನಾನು ಅಷ್ಟಾಗಿ ಮೇಕಪ್ ಮಾಡೋದಕ್ಕಿಂತ ಅವನು ಪಾಪ ನೀಟಾಗಿ ಹೇಳ್ದಂಗೆಲ್ಲ ಮಾಡಿಸ್ಕೊಳ್ತಿದ್ದ. ನಮ್ಮ ಪುಟ್ಟು ತಾತ ಫೈನಲಿ ರೆಡಿಯಾಗಿ ನಿಂತ್ಕೊಂಡ್ರು. ಹೇಗೆ ಕಾಣ್ತಾ ಇದ್ದಾರೆ, ನಿಮ್ಗೆ ಇಷ್ಟ ಆದ್ರ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಇನ್ನು ಡೇ 3ಗೆ ಬಂದ್ವಿ ಅಂದರೆ ಡ್ರಾಮ್ಯಾಟಿಕ್ ಬಾಲಿವುಡ್ ಥೀಮ್ನಲ್ಲಿ ಇತ್ತು. ಮಕ್ಕಳು ಬಾಲಿವುಡ್ ಸ್ಟೈಲಲ್ಲಿ ರೆಡಿಯಾಗಿದ್ದು ಬರಬೇಕಂತ. ಹಾಗಾಗಿ ನಾನು ಫಸ್ಟು ಬ್ಲೇಸರ್ನ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಬ್ಲೇಸರ್ಗಿಂತನೂ ಇನ್ನು ಓಪನ್ ಶರ್ಟ್ ಹಾಕೋದ್ರಿಂದ ಅದು ಹೈಲೈಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಗೃಹ ಪ್ರವೇಶದಲ್ಲಿ ಪರ್ಚೇಸ್ ಮಾಡಿದ್ದೆ ಇದನ್ನು. ಈ ಡ್ರೆಸ್ನ ಅವನು ಗೃಹ ಪ್ರವೇಶಕ್ಕೆ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ, ಹಾಗಾಗಿ ಅದನ್ನೇ ಹಾಕೋಣ ಅಂಥೇಳಿ ಹಾಕಿದೆ. ಕೂದಲು ಬೇರೆ ಅವನಿಗೆ ಮುಡಿ ಕೊಟ್ಬಿಟ್ಟಿದ್ವಿ, ಕೂದಲು ಬೇರೆ ಸರಿಯಾಗಿರಲಿಲ್ಲ. ಇಲ್ಲ ಅಂದಿದ್ರೆ ಸ್ವಲ್ಪ ಹೇರ್ ಸ್ಟೈಲಲ್ಲೂ ಅವನಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಏನಾದರೂ ಮಾಡ್ಬೋದಾಗಿತ್ತು. ಏನು ಮಾಡೋಕ್ಕಾಗಲಿಲ್ಲ, ಬರೀ ಸಿಂಪಲ್ಲಾಗಿ ಇದೇ ಥರ ರೆಡಿ ಮಾಡಿಕೊಟ್ಟು ಅದಕ್ಕೆ ಮಕ್ಳದೊಂದು ಸ್ಪೆಕ್ಸು ಹಾಗೆ ವಾಚ್ ಒಂದು ಕೊಟ್ಟಿದ್ದೆ ಅಷ್ಟೇ. ಇನ್ನೇನು ಬಾಲಿವುಡ್ ಡ್ರೆಸ್ಸಲ್ಲಿ ನನಗೆ ಮಾಡೋಕೆ ಅಷ್ಟಾಗಿ ಐಡಿಯಾ ಬರಲಿಲ್ಲ. ನಿಮ್ಗೇನಾದರೂ ಇದಿಷ್ಟ ಆಗಿತ್ತಂದರೆ ಹೇಗಿತ್ತಂತ ಹೇಳಿ ಒಂದು ಕಮೆಂಟ್ ಮಾಡಿ. ನಮ್ಮ ಹೀರೋ ಹೇಗೆ ಕಾಣ್ತಾ ಇದ್ರು ಅಂತಲೂ ಕಮೆಂಟ್ ಮಾಡಿ. ಬಾಲಿವುಡ್ ಥೀಮ್ ಇರೋದ್ರಿಂದ ಸ್ವಲ್ಪ ವಾಕಿಂಗ್ ಸ್ಟೈಲ್ ಚೆನ್ನಾಗಿರಲಿ ಅಂತ ಹೇಳಿ ನಡೆಯೋದು ಹೇಳ್ತಾ ಇದ್ದೆ.
ನನ್ನ ದೊಡ್ಡ ಮಗನಿಗೆ ಇವತ್ತು ಸ್ಟಡಿ ಹಾಲಿಡೇಸ್ ಇದ್ದಿದ್ದರಿಂದ ಅವನು ಮನೇಲೇ ಕೂಡ ಇದ್ನಲ್ಲ, ಅವನು ಹೇಳ್ಕೊಡ್ತಾ ಇದ್ದ, ತಮ್ಮ ಹಿಂಗೆ ನಡಿ ಅಂತ. ಅವನು ತೋರಿಸ್ಕೊಡೋ ಸ್ಟೈಲಿಗೆ ಹಿಂಗೆ ಫುಲ್ಲು ಭುಜ ಎಲ್ಲ ಹಿಂಗೆ ಅಲ್ಲಾಡಿಸ್ಕೊಂಡು ನಡೀತಾ ಇದ್ದ. ನಾನು ಆ ಥರ ಎಲ್ಲ ಬೇಡ ಮಗನೆ, ಸಿಂಪಲ್ಲಾಗಿ ನಡಿ ಅಂದರೆ ಅವ್ನು ಯಾವ ಸ್ಟೈಲಲ್ಲಿ ಹೆಂಗೆ ನಡೀತಿದ್ದಾನೆ ನೋಡಿ. ಆ ಥರ ಬೇಡ ಮಗನೆ ಅಂತೆಲ್ಲ ಹೇಳಾದ್ಮೇಲೆ ಅವ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಂಡು ಲಾಸ್ಟಿಗೆ ನಡೆದ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ತೋರಿಸಿದ್ದೀನಿ. ಒಂದ್ಸತಿ ನೋಡಿ ಹೇಗಿತ್ತಂತೇಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ ಮರಿಬೇಡಿ. ಇನ್ನು ಡೇ 4ಗೆ ಬಂತಂದರೆ ಡೆವಿಲ್ ಡೇ ಅಂತ ಹೇಳಿ ಮಾಡಿದರು. ಇದಂತೂ ಸ್ವಲ್ಪ ಕ್ರಿಯೇಟಿವ್ ಆಗೇ ಇರಬೇಕು, ಎಷ್ಟು ಕ್ರಿಯೇಟಿವ್ ಆಗಿದ್ರು ಸಾಲಲ್ಲ, ಇದು ಅಷ್ಟು ಚೆನ್ನಾಗಿರ್ಬೇಕಂತ ಅನಿಸ್ತು. ಹಾಗಾಗಿ ಡೆವಿಲ್ದು ಒಂದು ಹೆಡ್ ಬ್ಯಾಂಡ್ ಬರುತ್ತೆ, ಅದನ್ನು ತುಂಬ ಸಮಯದಲ್ಲೇ ತೊಗೊಂಡಿದ್ರು. ಬಟ್ ನೋಡಿ ಸಮಯಕ್ಕೆ ಯಾವುದೂ ಯೂಸ್ ಆಗಲ್ಲ, ತೊಗೊಂಡಿದ್ದೆಲ್ಲದನ್ನು ಫುಲ್ ಹಾಳು ಮಾಡ್ಕೊಂಡು ಬಿಟ್ಟಿದ್ರು. ಬಟ್ ಅರ್ಜೆಂಟ್ ಇವತ್ತಿಗೆ ಬೇಕಾಗಿತ್ತು, ಇರಲಿಲ್ಲ. ಹಾಗಾಗಿ ನಾನೇ ಸಿಂಪಲ್ಲಾಗಿ ಮನೇಲಿ ಒಂದು ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮನೆಯಲ್ಲೇ ಒಂದು ಬ್ಲ್ಯಾಕ್ ಹೇರ್ ಬ್ಯಾಂಡ್ ಇತ್ತು, ಅದಕ್ಕೇನೆ ಒಂದು ಸ್ವಲ್ಪ ಕಾರ್ಡ್ಬೋರ್ಡ್ ಪೀಸ್ನ ಯೂಸ್ ಮಾಡಿಕೊಂಡು ರೆಡ್ ಕಲರ್ ಪೇಪರ್ನ ಯೂಸ್ ಮಾಡಿಕೊಂಡು ಒಂದು ಹೇರ್ ಬ್ಯಾಂಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೆವಿಲ್ಗೆ. ನಾನು ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತಾರ ಅಷ್ಟು ಆಕ್ಟಿವಿಟೀಸ್ಗೆ ಕ್ರಿಯೇಟ್ ಮಾಡಿರೋ ಅಂಥದ್ದು ಯಾವುದು ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪೆನ್ಸ್ನ ಯೂಸ್ ಮಾಡಿರೋ ಅಂಥದ್ದಲ್ಲ. ಆಲ್ಮೋಸ್ಟ್ ಎಲ್ಲ ಈ ಆರ್ಟ್ ಪೇಪರ್ಗಳಿಗೆಲ್ಲ ಒಂದು 10 to 15 rupees ಅಷ್ಟೇ, ಎಲ್ಲ ಒಂದು ಬಿಲೋ 100 rupeesಲ್ಲಿ ಇಲ್ಲ ಮನೆಯಲ್ಲಿರೋ ಅಂಥ ಐಟಮ್ಸ್ನೇ ಯೂಸ್ ಮಾಡಿ ನಾನು ಮಾಡ್ಕೊಂಡಿರೋದು. ನಿಮ್ಗೆ ಏನಾದ್ರು ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಗೆ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಅದು ಹೇರ್ ಬ್ಯಾಂಡಿಗೆ ಡೆವಿಲ್ ಶೇಪಲ್ಲಿ ಯಾವ ರೀತಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡು ಅವ್ನ ತಲೆ ಮೇಲಿಟ್ಟು ಕರೆಕ್ಟಾಗಿ ಕೂರುತ್ತಾ ಅಂತೆಲ್ಲ ಹೇಳಿ ಚೆಕ್ ಮಾಡ್ತಾ ಇದ್ದೆ. ಅವ್ನು ಫುಲ್ ಡೆವಿಲ್ ಕ್ಯಾರೆಕ್ಟರ್ ಥರನೇ ಆಲ್ರೆಡಿ ಡ್ರಾಮಾ ಶುರು ಮಾಡ್ತಾ ಇದ್ದ. ಇಲ್ಲಿ ಮಾಡೋದಷ್ಟೇ ಅಲ್ಲ ಮಗನೇ, ಸ್ಕೂಲಲ್ಲೂ ಮಾಡಬೇಕು ಇದನ್ನೆಲ್ಲ, ಆಗಲೇ ನಿನಗೆ ಪ್ರೈಸ್ ಎಲ್ಲ ಸಿಗೋದು ಅಂತ ಹೇಳ್ತಾ ಇದ್ದೆ. ಇಬ್ಬರು ಮಕ್ಕಳನ್ನು ಈ ಥರ ಕೂರಿಸ್ಕೊಂಡು ಮಾಡೋದಿದೆಯಲ್ಲ, ಅದರಷ್ಟು ದೊಡ್ಡ ಟಾಸ್ಕ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಒಂದೂ ಮಾಡೋಕ್ಕೆ ಬಿಡಲ್ಲ ಯಾವುದನ್ನು ಕರೆಕ್ಟಾಗಿ. ನಾನು ಒಂದು ಥಿಂಗ್ಸ್ನ ಈ ಕಡೆ ಇಟ್ಟಿದ್ದೆ ಅಂದರೆ ನಾನು ಇನ್ನೊಂದು ಸತಿ ಆ ಥಿಂಗ್ಸ್ ಮೇಲೆ ಕೈ ಹೋಗೋ ಅಷ್ಟರಲ್ಲಿ ಅದು ಇನ್ನೊಂದು ಪ್ಲೇಸ್ಗೆ ಹೋಗ್ಬಿಟ್ಟಿರುತ್ತೆ. ನಾನು ಎಲ್ಲಿಟ್ಟೆ ಅಂತ ಹೇಳಿ ಹುಡುಕ್ಬೇಕು. ಆ ಥರ ಮಾಡ್ತಾರೆ, ಒಂದನ್ನು ಒಂದು ಹತ್ರ ಬಿಡಲ್ಲ. ಅದಾದಮೇಲೆ ಆ ಶೇಪ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕ್ಲೀನಾಗಿ ಹೇರ್ ಬ್ಯಾಂಡ್ಗೆ ಒಂದು ಬ್ಲ್ಯಾಕ್ ಕಲರ್ನ ಟೇಪ್ನ ಯೂಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗೇ ಕೂತ್ಕೋತು ಗ್ರಿಪ್ಪಾಗಿ. ಬೇರೆ ಕಲರ್ಗಳಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ ಆಗಿರೋದ್ರಿಂದ ಅದೇ ಚೆನ್ನಾಗಿರುತ್ತೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ನಮ್ದು ಹೇರ್ ಬ್ಯಾಂಡ್ ಕೂಡ ರೆಡಿ ಆಗಿಬಿಡ್ತು. ಎಷ್ಟು ನೀಟ್ ಆ್ಯಂಡ್ ಈಸಿಯಾಗಿ ಬರೀ ಮನೇಲಿರೋ ಥಿಂಗ್ಸಿಂದ ಯಾವ ಥರ ಹೇರ್ ಬ್ಯಾಂಡ್ ಡೆವಿಲ್ದನ್ನ ಕ್ರಿಯೇಟ್ ಮಾಡಿದೆ ಅಂತ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು, ತುಂಬ ಕಡಿಮೆ ಟೈಮ್ನಲ್ಲಿ. ನಾನಂತೂ ಒಂದು 10 to 15 minutes ತೊಗೊಂಡಿರ್ಬೋದು ಅಷ್ಟೇ ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ. ಯಾವ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾನೆ ನೋಡಿ ನನ್ನ ಮಗ. ನಾಳೆ ಸ್ಕೂಲಲ್ಲೂ ಹೀಗೆ ಮಾಡು ಅಂತ ಹೇಳಿ ರೇಗಿಸ್ತಾ ಇದ್ದೆ. ಇನ್ನು ಅದು ಡೆವಿಲ್ ಡೇ ದಿವಸ ನಾನು ಒಂದು ಬ್ಲ್ಯಾಕ್ ಕಲರ್ ಟ್ರ್ಯಾಕ್ ಸೂಟ್ ಇತ್ತು ಅವನ ಹತ್ರ, ಅದು ಆ್ಯಕ್ಚುಲಿ ಆಲ್ರೆಡಿ ಇರೋದೆ, ನಾನು ಯಾವುದನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ. ಅದು ಟ್ರ್ಯಾಕ್ ಸೂಟ್ ಬ್ಲ್ಯಾಕ್ಗೆ ಒಂದು ರೆಡ್ ಕಲರ್ ವೇಲ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಡೆವಿಲ್ ಥೀಮ್ಗೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಇದ್ರೇ ಹೈಲೈಟ್ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು. ಬೇರೆ ವೈಟ್ ಆಗಿರ್ಬೋದು ಇಲ್ಲ ಬೇರೆ ಥರ ಅಷ್ಟು ಚೆನ್ನಾಗಿ ಅನಿಸಲ್ಲ, ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ಡೇ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಅದಕ್ಕೆ ಈ ಥರ ನೆಕ್ಗೆ ಕವರ್ ಮಾಡಿಕೊಂಡು ಒಂದು ಬೋ ಥರ ಕಟ್ಟೋಣ ಅಂಥೇಳಿ ಕಟ್ತಾ ಇದ್ದೆ. ಬಟ್ ಫಸ್ಟ್ ಮೇಕಪ್ ಮಾಡ್ಕೊಂಡು ಬಿಡೋಣ, ಲಾಸ್ಟಿಗೆ ಅದನ್ನು ಹಾಕೋಣ ಅಂಥೇಳಿ ಮೇಕಪ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾವಿದು ಫೇಸಿಗೆ ಮೇಕಪ್ನ ಎಷ್ಟು ಹೈಲೈಟ್ ಮಾಡ್ತೀವೋ ಈ ಡೆವಿಲ್ ಕ್ಯಾರೆಕ್ಟರ್ ಅಷ್ಟೇ ಚೆನ್ನಾಗಿರುತ್ತೆ. ಡ್ರೆಸ್ಸೂ ಅಷ್ಟೇ ಸಿಂಪಲ್ಲಾಗಿದ್ರೂ ಪರವಾಗಿಲ್ಲ, ಬಟ್ ಮೇಕಪ್ ಮಾತ್ರ ಇದಕ್ಕೆ ಹೈಲೈಟ್ ಆಗಿದ್ರೆ ಆ ಕ್ಯಾರೆಕ್ಟರ್ಗೆ ಇನ್ನೂ ಡಬಲ್ ಎನರ್ಜಿ ಕೊಡೋ ಥರನೇ ಇರುತ್ತೆ. ಮಕ್ಕಳಲ್ಲಿ ನಾವು ಎಷ್ಟು ಮೇಕಪ್ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಅವರು ಎಷ್ಟು ಇಂಟ್ರೆಸ್ಟಿಂಗಾಗಿ ಮಾಡಿಸ್ಕೋತಾರೆ ಅನ್ನೋದೇ ಇಂಪಾರ್ಟೆಂಟು. ನನ್ನ ಮಗವಂತೂ ಫುಲ್ ಸಪೋರ್ಟಿವ್ ಆಗಿ ಆಯಿತು ಮಾಡಮ್ಮ ನಿಂತ್ಕೋತೀನಿ ಅಂದ್ಕೊಂಡು ಪಾಪ ನೀಟಾಗಿ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿಸ್ಕೊಳ್ತು. ನನಗಿಷ್ಟ ಆಗುತ್ತೆ ಈ ಥರ ಮಾಡು ಆ ಥರ ಮಾಡು ಅಂತ ಎಲ್ಲನೂ ಅವನೇ ಕೇಳಿ ನೀಟಾಗಿ ರೆಡಿ ಮಾಡಿಸ್ಕೊಂಡ. ಫೈನಲ್ಲಾಗಿ ನಮ್ಮ ಡೆವಿಲ್ ಈ ಥರ ಕಾಣಿಸ್ತಾ ಇದ್ದಾರೆ. ಹೇಗೆ ಕಾಣಿಸ್ತಿದ್ರು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಕ್ಷನ್ ಮಾತ್ರ ನಾನು ಹೇಳ್ಕೊಡೋದೇ ಬೇಡ ಇದಕ್ಕೆ, ಅವನೇ ಅಷ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾ ಇದ್ದ. ಹೇಗೆ ಕಾಣ್ತಾ ಇದ್ದಾನೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಯಾವ್ಯಾವ ಕ್ಯಾರೆಕ್ಟರ್ಸ್ ನಿಮಗೆ ಇಷ್ಟ ಆಯಿತು, ನಾವು ಮಾಡಿರೋ ಅಂಥ ಒಂದಷ್ಟು ಇದರಲ್ಲಿ ನಿಮ್ಗೆ ಯಾವ್ದು ತುಂಬ ಲೈಕ್ ಆಗುತ್ತೆ ಅಂತಲೂ ಹೇಳಿ ಒಂದು ಕಮೆಂಟಲ್ಲಿ ಹಾಕಿ ಯಾವ್ದು ಚೆನ್ನಾಗಿತ್ತು ಅಂತ. ನನ್ನ ಮಗ ಯಾವ ಆ್ಯಕ್ಟಿವಿಟೀಸ್ಗೂ ನಾನು ಈ ಥರ ಇಷ್ಟ ಇಲ್ಲ ನನಗಿದೆಲ್ಲ ಮಾಡಬೇಡ ಅಂತ ಹೇಳಲೇ ಇಲ್ಲ. ಪಾಪ ಎಲ್ಲದರಲ್ಲೂ ಅಷ್ಟೇ ಇಷ್ಟಪಟ್ಟು ರೆಡಿ ಮಾಡಿಸ್ಕೊಳ್ತು ಮಗು.
ಇನ್ನು ಡೇ 5ಗೆ ಬಂದರೆ ಸರಸ್ವತಿ ಪೂಜೆ ಇಟ್ಕೊಂಡಿದ್ರು ಸ್ಕೂಲ್ನಲ್ಲಿ. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ನಲ್ಲೂ ಹೇಗೆ ಇಯರ್ ಎಂಡ್ ಟೈಮ್ನಲ್ಲಿ ಎಕ್ಸಾಮ್ಸ್ ಎಲ್ಲ ಶುರುವಾಗುವಾಗ ಸರಸ್ವತಿ ಪೂಜೆನ ಮಾಡ್ತಾರೋ ಅದೇ ರೀತಿ ಒಂದು ಸ್ಕೂಲಲ್ಲಿ ಇವತ್ತು ಸರಸ್ವತಿ ಪೂಜೆನೂ ಕೂಡ ಅರೇಂಜ್ ಮಾಡಿದರು. ಅದಕ್ಕೆ ಆ್ಯಸ್ ಯೂಶ್ವಲ್ ಟ್ರೆಡಿಷ್ನಲ್ ವೇರೇ ಹಾಕಬೇಕಲ್ಲ, ಅದಕ್ಕೋಸ್ಕರ ನಾನು ಪಂಚೆ ಮತ್ತು ಶರ್ಟ್ನ ಹಾಕ್ತಾಯಿದ್ದೀನಿ. ಈ ಪಂಚೆ ಶರ್ಟ್ನು ಕೂಡ ನಾವು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಪರ್ಚೇಸ್ ಮಾಡಿದ್ದು. ಅವನೆಷ್ಟು ಕ್ರಿಯೇಟಿವ್ ಆದರೆ ನನಗೆ ಈ ಥರ ಮೇಲೆ ಎತ್ತು ಕಟ್ಕೊಡು ಅಂತ ಹೇಳ್ತಾ ಇದ್ದ ನನ್ನ ಮಗ. ಆಯಿತು ಅಂತೇಳಿ ಅವನಿಗೆ ಬೇಜಾರಾಗಬಾರ್ದು ಅಂತೇಳಿ ಆ ಕ್ಷಣಕ್ಕೆ ಕಟ್ಕೊಟ್ಟೆ. ಅದಾದಮೇಲೆ ಮಗನೇ ಈ ಥರ ಎಲ್ಲ ಕಟ್ಕೊಂಡು ಹೋಗಬಾರ್ದು, ಸ್ಕೂಲಿಗೆ ಹೋಗೋ ಥರನೇ ಹೋಗಬೇಕು ಅಂಥೇಳಿ ತಮಾಷೆ ಮಾಡ್ತಾಯಿದ್ದೆ. ಅವನಂತೂ ಎಲ್ಲ ಟಿ ವಿ ಮೊಬೈಲ್ನಲ್ಲೆಲ್ಲ ನೋಡಿ ಎಷ್ಟು ಕಲ್ತಿರ್ತಾರೆ ಅಂದರೆ ಮಕ್ಕಳು. ಯಾವ ಥರ ಕೇಳ್ದ ಅಂತಂದರೆ ನನಗಂತೂ ಫುಲ್ ನಗು ಬರ್ತಾಯಿತ್ತು. ಡೈಲಿ ಅಪ್ಲೈ ಮಾಡೋ ಥರ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೆ. ಇವತ್ತು ಪೂಜೆ ಇದ್ದಿದ್ದರಿಂದ ಗಂಧ ಇಟ್ಟು ಒಂದು ಬೊಟ್ಟಿಟ್ಟು ಕಳಿಸಿದ್ದೆ. ಹೇಗೆ ಕಾಣ್ತಿದ್ದ ಅಂತ ನೋಡಿ. ಹೇ ಶಾರದೆ ದಯ ಪಾಲಿಸು ಈ ಬಾಳನು. ಇನ್ನು ಡೇ 6ಗೆ ಬಂದರೆ ಫೇರ್ವೆಲ್ ಡೇ, ಲಾಸ್ಟ್ ಡೇ ಇವತ್ತು ಆ್ಯಕ್ಟಿವಿಟಿದು. ಇದಕ್ಕೆ ನಾನು ಒಂದು ಬ್ಲೇಸರ್ನ ಹಾಕೋಣ 3 ಪೀಸ್ದು ಅಂತ ಹೇಳಿ ಹಾಕ್ತಾಯಿದ್ದೀನಿ. ಈ ಬ್ಲೇಸರೂ ಕೂಡ ನಾವು ನಮ್ಮ ಗೃಹ ಪ್ರವೇಶಕ್ಕೆ ಪರ್ಚೇಸ್ ಮಾಡಿದ್ದು. ಈ ಬ್ಲೇಸರ್ಗೋಸ್ಕರ ನಾನು ಆಲ್ಮೋಸ್ಟ್ ಒಂದು ಅರ್ಧ ಮೈಸೂರನ್ನೇ ಸುತ್ತಿದ್ದೀನಿ ಅಂತ ಹೇಳ್ಬೋದು. ಇದೇ ಥರ ಲಯನ್ ಪ್ರಿಂಟೇ ಬೇಕು ಅಂತ ಹೇಳಿ ನಾನು ತುಂಬ ಅಂದರೆ ತುಂಬ ಹುಡುಕ್ದೆ. ಲಾಸ್ಟಲ್ಲಿ ನಾನು ಆಮೇಲೆ ಬೇಡ ಅಂದ್ಕೊಂಡಿದ್ದು ಶಾಪ್ಗೆ ಹೋಗಿ ತೊಗೊಂಡೆ. ಅಲ್ಲಿ ಇರೋದಿಲ್ಲ ಅಂತ ಅಂದ್ಕೊಂಡು ಅದು ಬಿಟ್ಟು ಎಲ್ಲ ಶಾಪನ್ನು ಹುಡುಕಿದ್ದೆ. ಆಮೇಲೆ ಲಾಸ್ಟಿಗೆ ಹೋಗಿ ಕೇಳಿದ್ಮೇಲೆ ನನಗೆ ಅದೇ ಶಾಪಲ್ಲಿ ಸಿಕ್ತು. ಹೇಗೋ ಸಿಕ್ತಲ್ಲ ಅಂಥೇಳಿ ನನಗೆ ಫುಲ್ ಖುಷಿ ಆಗೋಯಿತು. ನನ್ನ ದೊಡ್ಡ ಮಗನಿಗೂ ಇವನಿಗೂ ಇಬ್ರಿಗೂ ಸೇಮ್ ತೊಗೊಂಡಿದ್ದೆ ನಾನು. ಅದರಲ್ಲೂ ಇವನಿಗೆ ತೊಗೊಳ್ಳುವಾಗ ಆ್ಯಕ್ಚುಲಿ ನನಗೆ ಅದು ಪರ್ಫೆಕ್ಟ್ ಸೈಜ್ ಆಗಿತ್ತು. ಬೆಳೆಯೋ ಮಕ್ಳಿಗೆ ಯೂಶ್ವಲಾಗಿ ಒಂದು ಸೈಜ್ ಎಕ್ಸ್ಟ್ರಾ ಇರಲಿ ಅಂತ ಅನ್ಕೋತಾರೆ ಎಲ್ಲರೂ. ಬಟ್ ನನಗೆ ಅದೇ ಬೇಕಾಗಿದ್ದರಿಂದ ಇರಲಿ ಪರವಾಗಿಲ್ಲ, ಆ ಕ್ಷಣಕ್ಕೆ ಅವನಿಗೆ ಆ ದಿನಕ್ಕೆ ಅವನಿಗೆ ಚೆನ್ನಾಗಿರಲಿ ಅಂತ ಹೇಳಿ ತೊಗೊಂಡಿದ್ದೆ. ಬಟ್ ಪರವಾಗಿಲ್ಲ, ಆಲ್ರೆಡಿ ಒಂದು 3 ಮಂತ್ಸ್ ಆಯಿತು. ಓಕೆ, ಅವನಿಗೆ ಇಷ್ಟು ಕರೆಕ್ಟಾಗಿ ಆಗ್ತಾ ಇದೆ ಈಗಲೂ. ಈ ಡ್ರೆಸ್ಸಿಗೆ ನಾನು ಒಂದು ಸಿಂಪಲ್ ಆಗಿರೋ ಗ್ಲಾಸ್ ಹಾಗೇನೆ ಒಂದು ವಾಚ್ನ ಮ್ಯಾಚ್ ಮಾಡಿ ಕಳಿಸ್ತಾ ಇದ್ದೀನಿ. ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಲ್ವಾ ಹುಡುಗರಿಗೆ. ಅವನಿಗೆ ಹೇರ್ಸ್ ಬೇರೆ ಇಲ್ಲದೆ ಇರೋದ್ರಿಂದ ಜಾಸ್ತಿ ಈ ಟೈಮ್ನಲ್ಲಿ ಹೇರ್ ಸ್ಟೈಲ್ ಕೂಡ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಡೇ ಫೇರ್ವೆಲ್ ಡೇ ಆಗಿರೋದ್ರಿಂದ ಇವತ್ತು ಸ್ಕೂಲ್ನಲ್ಲಿ ರ್ಯಾಂಪ್ ವಾಕ್ ಕೂಡ ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಸ್ವಲ್ಪ ಸ್ಟೈಲಾಗಿ ಹಿಂಗೆ ಗ್ಲಾಸ್ ಎಲ್ಲ ತೆಗಿಬೇಕು, ಹಾಕ್ಕೊಳ್ಬೇಕು ಅಂತಲೂ ಹೇಳ್ಕೊಟ್ಟಿದ್ದೆ. ಹೇಗೆ ಮಾಡಿರ್ತಾನೋ ಅಂತ ಗೊತ್ತಿಲ್ಲ. ಅವನಿಗಂತೂ ಈ ಡ್ರೆಸ್ ಎಷ್ಟು ಇಷ್ಟ ಅಂತಂದರೆ ಈ ಡ್ರೆಸ್ ಹಾಕಿದ ತಕ್ಷಣ ಫುಲ್ ಸ್ಟೈಲ್ ಮಾಡೋದನ್ನ ನಾನು ಹೇಳ್ಕೊಡೋದೇ ಬೇಡ, ಫುಲ್ ಅವನಲ್ಲೇ ಅದು ಸ್ಟೈಲ್ ಬಂದ್ಬಿಡುತ್ತೆ. ಅಷ್ಟು ಇಷ್ಟ ಅವನಿಗೆ ಡ್ರೆಸ್ ಅಂತ ಅಂದರೆ. ನಾನೇನಾದರೂ ಬ್ಲೇಸರ್ ಬಟನ್ ಹಾಕಿದೆ ಅಂದರೆ, ಅಮ್ಮ ಈ ಥರ ಬ್ಲೇಸರ್ ಬಟನ್ ಎಲ್ಲ ಹಾಕಬೇಡ ಅಮ್ಮ, ಅದು ಚೆನ್ನಾಗಿ ಕಾಣಲ್ಲ, ಓಪನ್ ಇದ್ರೇ ಚಂದ ಅಂತ ಅವ್ನು ನನಗೆ ಹೇಳ್ಕೊಡ್ತಾನೆ. ಫೈನಲಿ ನಮ್ಮ ಹೀರೋ ಸ್ಟೈಲಿಶ್ ಆಗಿ ರೆಡಿಯಾಗಿ ನಿಂತಿದ್ದಾರೆ. ಹೇಗೆ ಕಾಣ್ತಿದ್ದಾರೆ ಅಂತ ಒಂದ್ಸತಿ ನೋಡಿ. ಹಾಯ್ ಹಾಯ್ ರೇ ಹಾಯ್, ಯಾರಿವನು ಪ್ಲೇ ಬಾಯ್. ಇಷ್ಟ ಆ್ಯಕ್ಟಿವಿಟೀಸಲ್ಲಿ ನಿಮ್ಗೆ ಯಾವ ಆ್ಯಕ್ಟಿವಿಟಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಪಾಪು ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದ ಅಂತ ಅನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.